ಸೊ ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಡುತ್ತೆ ನಮ್ಮ ಔರಾನ ಯಾವ ತರ ಕ್ರಿಯೇಟ್ ಮಾಡಬೇಕು ಅಂತ. ಔರಾ ಅಂದ್ರೆ ಏನು ನೋಡಿ, ಅದೊಂದು ಎಂಥ ಎನರ್ಜಿ ಅಂದ್ರೆ ಜನ ನಿಮ್ ಬಗ್ಗೆ ಬೆನ್ ಹಿಂದೆ ಮಾತಾಡ್ತಿರ್ತಾರೆ ಅಂಡ್ ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೂ ಟ್ರೈ ಮಾಡ್ತಾರೆ. ಆದ್ರೆ ನೀವು ಯಾರಿಗೂ ಏನು ಹೇಳ್ದೇನೆ ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ತೀರಾ. ಸೊ ಇವಾಗ ನೋಡಿ, ಜನ ಏನಕ್ಕೆ ನಿಮ್ಮನ್ನ ವ್ಯಾಲ್ಯೂ ಕೊಡಲ್ಲ, ನಿಮ್ಮಿಂದ ಏನಕ್ಕೆ ಇಂಪ್ರೆಸ್ ಆಗಲ್ಲ, ಅಥವಾ ನಿಮ್ಮನ್ನ ಬೇಗ ಏನಕ್ಕೆ ಮರ್ತೋಗ್ತಾರೆ. ಆದ್ರೆ ಕೆಲವು ಜನ ಬೇರೆಯವ್ರ ಮೈಂಡ್ ಅಲ್ಲಿ ಯಾವಾಗ್ಲೂ ಇರ್ತಾರೆ. ಸ್ವಲ್ಪ ಜನರ ಅವ್ರ ಎಷ್ಟು ಪವರ್ಫುಲ್ ಆಗಿರುತ್ತಂದ್ರೆ ಅವ್ರನ್ನ ಯಾರು ಕೂಡ ಇಗ್ನೋರ್ ಮಾಡಕ್ಕೆ ಆಗಲ್ಲ. ಸೊ ನೀವು ಕೂಡ ಒಂದು ಆ ತರ ಅವರನ್ನ ಕ್ರಿಯೇಟ್ ಮಾಡ್ಬೇಕು ಅಂತಿದ್ದೀರಾ. ಯಾವುದೇ ಫೀಲ್ಡ್ ಅಲ್ಲಿ, ಯಾವುದೇ ಸರ್ಕಲ್ ಅಲ್ಲಿ, ಯಾವುದೇ ಇವೆಂಟ್ ಅಲ್ಲಿ ನೀವು ಎಂಟರ್ ಆದ್ರಂದ್ರೆ ಎಲ್ಲಾ ಜನರ ದೃಷ್ಟಿ ನಿಮ್ಮ ಮೇಲೆ ಇರಬೇಕು. ಎಲ್ಲಾರು ನಿಮ್ಮನ್ನ ನೋಟಿಸ್ ಮಾಡಬೇಕು, ಪ್ರತಿಯೊಬ್ರು ನಿಮ್ಮನ್ನ ನೋಡ್ಬೇಕು ಅಂಡ್ ಮಾತಾಡ್ಸಕ್ಕೂ ಟ್ರೈ ಮಾಡ್ಬೇಕು. ಸೊ ಇವತ್ತಿನ ವಿಡಿಯೋ ಮಿಸ್ ಮಾಡಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ ಜಸ್ಟ್ 5 ಪಾಯಿಂಟ್ಸ್ ಹೇಳ್ತೀನಿ, ಇದರಿಂದ ನಿಮ್ ಅವರ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಪಾಯಿಂಟ್ ನಂಬರ್ 4 ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದೊಂದು ಪಾಯಿಂಟು ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 1, ವ್ಯಾಲ್ಯೂ ಯುವರ್ ಸೆಲ್ಫ್. ನೋಡಿ, ಜನ ನಿಮ್ಮನ್ನ ಏನಕ್ಕೆ ವ್ಯಾಲ್ಯೂ ಕೊಡಲ್ಲ ಅಥವಾ ನಿಮ್ಗೋಸ್ಕರ ಏನಕ್ಕೆ ಕಾಯಲ್ಲ ಅಂದ್ರೆ ನೀವು ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಲ್ಲ, ನಿಮ್ಮನ್ನ ನೀವು ಗೌರವಿಸ್ಕೊಳ್ಳಲ್ಲ. ನಿಮ್ ಮೈಂಡ್ ಅಲ್ಲಿ ಯಾವ ತರ ಇಮೇಜ್ ಆಗಿದೆ ಅಂದ್ರೆ ಒಬ್ಬ ಲೂಸರ್ದು, ನೆಗೆಟಿವ್ ವ್ಯಕ್ತಿದು ಅಂಡ್ ಎಂತ ವ್ಯಕ್ತಿದು ಅಂದ್ರೆ ಅವನ ಒಳಗೆ ಪಾಸಿಟಿವ್ ಅನ್ನೋ ವಸ್ತುನೇ ಇರಲ್ಲ. ಇದ್ರ ಸಲುವಾಗಿ ಜನ ನಿಮ್ಮನ್ನ ವ್ಯಾಲ್ಯೂ ಕೊಡಲ್ಲ. ಏನಾದ್ರೂ ನಿಮ್ಗೆ ನಿಮ್ದೇ ಆದ ಒಂದು ಪವರ್ಫುಲ್ ಔರಾ ಕ್ರಿಯೇಟ್ ಮಾಡ್ಬೇಕಾ, ಎಲ್ಲಕ್ಕಿಂತ ಮೊದಲು ನೀವು ನಿಮ್ ಇಮೇಜ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಸೊ ನಿಮ್ ತಲೆಯಲ್ಲಿ ನಿಮ್ದೇ ಆದ ಒಂದು ನೆಗೆಟಿವ್ ಇಮೇಜ್ ಏನಿದೆ ಅದನ್ನ ನೀವು ಬದಲಾಯಿಸಬೇಕು. ಆಮೇಲೆ ಜನರಿಗೆ ನಿಮ್ಮ ಅವರ ಫೀಲ್ ಆಗುತ್ತೆ. ಆವಾಗ ಜನ ಈ ವ್ಯಕ್ತಿ ಪವರ್ಫುಲ್ ಅಂತ ನೋಡ್ತಾರೆ. ಆವಾಗ ಈ ವ್ಯಕ್ತಿಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಅನ್ಕೋತಾರೆ. ಯಾವುದೇ ವ್ಯಕ್ತಿ ಪವರ್ಫುಲ್ ಆಗಿರ್ಲಿ, ಅವ್ನು ಹೊರಗಿಂದ ಕಾಣಿಸ್ಕೊಳ್ಳಲ್ಲ. ಅದ್ರ ಬದಲಾಗಿ ಅವ್ನ ಮೈಂಡ್ ಅದನ್ನ ಆ ತರ ಮಾಡುತ್ತೆ. ಅವ್ನ ಇಮೇಜು ಯಾವ ತರ ಮಾಡುತ್ತೆ ಅಂದ್ರೆ ಅವನು ಪವರ್ಫುಲ್ ಆಗಿದ್ದಾನೆ ಅಂಡ್ ಈ ವಿಷಯನ ಬೇರೆಯವರು ಕೂಡ ಫೀಲ್ ಮಾಡ್ತಾರೆ. ಇದ್ರ ಸಲುವಾಗಿ ಎಲ್ಲಕ್ಕಿಂತ ಮೊದಲು ನಿಮ್ಮನ್ನ ನೀವು ವ್ಯಾಲ್ಯೂಬಲ್ ಅಂತ ಅನ್ಕೊಳ್ಳಿ. ನೀವು ನಿಮ್ ಇಮೇಜ್ ಅನ್ನ ಯಾವ ತರ ಮೈಂಡ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ ಜನರಿಗೆ. ಮುಖನ ನೋಡಿದ್ರೆ ಸಾಕು, ಬೇರೆಯವ್ರಿಗೆ ಆರಾಮಾಗಿ ಅರ್ಥ ಆಗುತ್ತೆ ಈ ವ್ಯಕ್ತಿ ಒಳಗಿಂದ ಹೇಗಿದ್ದಾನೆ ಅಂತ. ಇವನು ತನ್ನನ್ನು ತಾನು ಎಷ್ಟು ವ್ಯಾಲ್ಯೂ ಕೊಡ್ತಾನೆ. ಸೊ ಇದರಿಂದಾನೇ ಬೇರೆಯವರು ನಿಮ್ಮನ್ನ ವ್ಯಾಲ್ಯೂ ಕೊಡೋದು. ಅವರ ಕ್ರಿಯೇಟ್ ಮಾಡಬೇಕು ಅಂದ್ರೆ ಮೊದಲು ನಿಮ್ಮನ್ನ ನೀವು ಸೆಲ್ಫ್ ರೆಸ್ಪೆಕ್ಟ್ ಕೊಡಬೇಕು. ನಂಬರ್ 2, ಕಾನ್ಫಿಡೆನ್ಸ್ ಅಪ್ರಿಯನ್ಸ್. ಎಲ್ಲೇ ಹೋದ್ರೂ ಒಂದು ಯಾವ ತರ ಕಾನ್ಫಿಡೆನ್ಸ್ ಇಟ್ಕೊಂಡು ಹೋಗ್ಬೇಕು ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿ ದೃಷ್ಟಿನೂ ನಿಮ್ಮ ಮೇಲೆ ಇರಬೇಕು. ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ವಿಷಯ ಮ್ಯಾಟರ್ ಆಗುತ್ತೆ ಅಂದ್ರೆ ಅದು ನಿಮ್ಮ ಕಾನ್ಫಿಡೆನ್ಸ್. ನೀವು ಯಾವ ತರ ನಡೀತೀರಾ, ಯಾವ ತರ ಮಾತಾಡ್ತೀರಾ, ಯಾವ ತರ ನೋಡ್ತೀರಾ, ಇದೇ ವಿಷಯ ಎಲ್ಲಕ್ಕಿಂತ ಜಾಸ್ತಿ ಮ್ಯಾಟರ್ ಆಗೋದು. ಈ ವಿಷಯದಿಂದಾನೇ ಜನ ನಿಮ್ಮನ್ನ ನೋಟ್ ಮಾಡ್ತಾರೆ. ನಿಮ್ ಬಾಡಿ ಲ್ಯಾಂಗ್ವೇಜ್ ಏನಾದ್ರು ಅಂಡರ್ ಕಾನ್ಫಿಡೆನ್ಸ್ ಆದ್ರೆ ನೀವು ಹೆದರ್ಕೊಂಡಿರೋರ್ ತರ ಕಾಣಿಸ್ತೀರಾ ಅಂಡ್ ಯಾರು ಕೂಡ ನಿಮ್ ಕಡೆ ಅಟ್ರಾಕ್ಟ್ ಆಗಲ್ಲ. ಎಲ್ರು ನಿಮ್ಮನ್ನ ವೀಕ್ ಅಂತ ಅನ್ಕೊಂತಾರೆ. ನೀವು ಸ್ಟ್ರಾಂಗ್ ಅವರ ಕ್ರಿಯೇಟ್ ಮಾಡಬೇಕು ಅಂದ್ರೆ ಎಲ್ಲಕ್ಕಿಂತ ಮೊದಲು ನಿಮ್ಮೊಳಗೆ ನೀವು ಒಂದು ಆ ತರ ಕಾನ್ಫಿಡೆನ್ಸ್ ನ ಕ್ರಿಯೇಟ್ ಮಾಡಬೇಕು. ಅದನ್ನ ಯಾರು ಕೂಡ ಸೋಲ್ಸಕ್ ಆಗ್ಬಾರ್ದು ಅಂಡ್ ಅದನ್ನ ಯಾರು ಕೂಡ ಫೇಸು ಮಾಡಬಾರ್ದು. ನಿಮ್ಮೊಳಗೆ ಇಷ್ಟು ಕಾನ್ಫಿಡೆನ್ಸ್ ಇರಬೇಕು, ಯಾವುದೇ ವಿಷಯ ನಿಮ್ಮನ್ನ ಹೊಡೆದು ಹಾಕ್ಬಾರ್ದು. ಯಾವುದೇ ವಸ್ತು ಆಗ್ಲಿ, ವಿಷಯ ಆಗ್ಲಿ, ವ್ಯಕ್ತಿ ಆಗ್ಲಿ, ನಿಮ್ಗೇನು ಮ್ಯಾಟ್ರೇ ಆಗ್ಬಾರ್ದು. ಯಾರೇನ್ ಬೇಕಾದ್ರೂ ಅನ್ಲಿ, ನೀವು ನಿಮ್ ಖುಷಿಲೇ ಇರಬೇಕು. ನೀವು ನಿಮ್ ಲೈಫ್ ಅನ್ನ ಜೀವಿಸ್ಬೇಕು. ಯಾವಾಗ ಈ ತರ ಕಾನ್ಫಿಡೆನ್ಸ್ ನ ನೀವು ಒಳಗೆ ಬಿಲ್ಡ್ ಮಾಡ್ಕೋತೀರೋ ಆವಾಗ ಪ್ರತಿ ಒಬ್ರು ನಿಮ್ ಕಡೆ ಅಟ್ರಾಕ್ಟ್ ಆಗ್ತಾರೆ. ನಿಮ್ ಅವರ ಆವಾಗ ಪ್ರತಿ ಒಬ್ರಿಗೂ ಯೋಚನೆ ಮಾಡೋ ತರ ಮಾಡುತ್ತೆ. ನಂಬರ್ 3, ಐ ಕಾಂಟ್ಯಾಕ್ಟ್. ನಿಮ್ ಒಳಗೆ ಎಷ್ಟು ಪವರ್ ಇದೆ ಅಂತ ನಿಮ್ ಕಣ್ಣೇ ಹೇಳುತ್ತೆ. ಬೇರೆಯವ್ರನ್ನ ನಿಮ್ ಕಣ್ಣಿಂದಾನೇ ನೀವು ಡಾಮಿನೇಟ್ ಮಾಡಬಹುದು. ಬೇರೆಯವ್ರ ಮೇಲೆ ಕಂಟ್ರೋಲ್ ನ ಪಡ್ಕೊಳ್ಬಹುದು. ಯಾರಾದ್ರೂ ಮಾತಾಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೋಡಿ, ಐ ಕಾಂಟ್ಯಾಕ್ಟ್ ಮಾಡಿ. ಈ ವಿಷಯ ನಿಮ್ಗೆ ಇನ್ನು ಜಾಸ್ತಿ ಗಟ್ಟಿ ಮಾಡುತ್ತೆ. ಎದುರಿರೋ ವ್ಯಕ್ತಿ ತಿಳ್ಕೊಂತಾನೆ ಇವ್ನು ಯಾವ್ದಕ್ಕೂ ಭಯ ಪಡಲ್ಲ, ಏನ್ ಬೇಕಾದ್ರೂ ಫೇಸ್ ಮಾಡ್ತಾನೆ, ಹೆದರಲ್ಲ. ಇದ್ರ ಸಲುವಾಗಿ ಎದುರುಗಡೆ ಯಾರೇ ಇರ್ಲಿ ಒಂದು ಸ್ಟ್ರಾಂಗ್ ಪವರ್ಫುಲ್ ಆಗಿರೋ ಐ ಕಾಂಟ್ಯಾಕ್ಟ್ ಮಾಡೋದನ್ನ ಕಲೀರಿ. ಅದರಿಂದ ನಿಮ್ ಔರಾ ಹೆಚ್ಚಾಗುತ್ತೆ. ಪಾಯಿಂಟ್ ನಂಬರ್ 4, ಕಾಮ್ನೆಸ್. ಸ್ಟ್ರಾಂಗ್ ಪರ್ಸನ್ ಆಗಬೇಕು ಅಂದ್ರೆ ನೀವು ನಿಮ್ಮ ಲೈಫಲ್ಲಿ ಬ್ಯುಸಿ ಆಗಿರ್ಬೇಕು. ನೀವು ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಬೇಕು, ನಿಮ್ಮ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಬೇಕು, ನಿಮ್ಮ ಎಮೋಷನ್ಸ್ ನ ನಿಮ್ ಕೈಲಿ ಇಟ್ಕೊಳ್ಬೇಕು. ಒಬ್ಬ ಪವರ್ಫುಲ್ ಆಗಿರೋ ವ್ಯಕ್ತಿ ಚೀರಿ ಚೀರಿ ಬೇರೆಯವ್ರಿಗೆ ಹೇಳಲ್ಲ ಅವ್ನು ಎಷ್ಟು ಪವರ್ಫುಲ್ ಆಗಿದ್ದಾನೆ ಅಂತ. ಅದ್ರ ಬದಲು ಅವ್ನ್ ಸೆಲ್ಫ್ ಕಂಟ್ರೋಲ್ ಹೇಳುತ್ತೆ ಬೇರೆಯವ್ರಿಗೆ, ಅವ್ನು ಓವರ್ ರಿಯಾಕ್ಟ್ ಮಾಡಲ್ಲ ಅಂತ. ಯಾಕಂದ್ರೆ ಅವ್ನು ಸೈಲೆಂಟ್ ಆಗಿರ್ತಾನೆ. ಯಾವುದೇ ಒಂದು ವಿಷಯ ಆಗ್ಲಿ ಶಾರ್ಪ್ ಆಗಿ ಅಬ್ಸರ್ವ್ ಮಾಡ್ತಾನೆ. ಆಮೇಲೆ ಅದ್ರ ಅಕಾರ್ಡಿಂಗ್ ಆಕ್ಷನ್ ತಗೊಂತಾನೆ. ನೀವು ಒಂದು ಸ್ಟ್ರಾಂಗ್ ಔರಾನ ಬೆಳೆಸ್ಕೊಳ್ಬೇಕು ಅಂದ್ರೆ ನಿಮ್ಮನ್ನ ನೀವು ಬ್ಯುಸಿ ಮಾಡ್ಕೊಳ್ಬೇಕು. ನೀವು ಕೆಲಸ ಮಾಡಬೇಕು, ನಿಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡಬೇಕು. ಆವಾಗ ನೀವು ಒಂದು ಪವರ್ಫುಲ್ ವ್ಯಕ್ತಿ ಆಗ್ಬೋದು. ನಂಬರ್ 5, ನೆವರ್ ಇಂಪ್ರೆಸ್.
ಧ್ಯಾನ ಇಟ್ಟು ಕೇಳಿ. ಸೊ ಬೇರೆಯವ್ರನ್ನ ಖುಷಿ ಪಡಿಸ್ಬೇಕು ಅಂತ ಇರ್ತಾರ ನೋಡಿ, ಅಂತ ವ್ಯಕ್ತಿಗಳಿಂದ ಯಾರು ಕೂಡ ಇಂಪ್ರೆಸ್ ಆಗಲ್ಲ. ಒಬ್ಬ ಪವರ್ಫುಲ್ ವ್ಯಕ್ತಿ ಯಾವತ್ತೂ ಕೂಡ ಬೇರೆಯವ್ರ ಹಿಂದೆ ಹೋಗಲ್ಲ. ಅದ್ರ ಬದಲು ಅವ್ನು ಎಂತ ಮೆಂಟಾಲಿಟಿನ ಇಟ್ಕೊಂತಾನಂದ್ರೆ ಲೈಫಲ್ಲಿ ಯಾರು ಬೇಕಾದ್ರೂ ಬರ್ಲಿ, ಯಾರು ಬೇಕಾದ್ರೂ ಹೋಗ್ಲಿ, ಅವ್ನಿಗೇನು ಮ್ಯಾಟ್ರ್ ಆಗಲ್ಲ. ಏನಾದ್ರೂ ನೀವು ಬೇರೆಯವ್ರ ಹಿಂದೆ ಖುದ್ದಾಗಿ ಓಡ್ತಾ ಹೋದ್ರೆ ಅಥವಾ ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ರೆ, ಬೇರೆಯವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ, ಬೇರೆ ಯಾರಿಗೋಸ್ಕರನೂ ನಿಮ್ ಕ್ಯಾರೆಕ್ಟರ್ ನ ಬಿಟ್ಟು ಬೇರೆ ಏನೋ ಆಗಿ ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಅದು ನಿಮ್ ಪರ್ಸನಾಲಿಟಿನ ಡೌನ್ ಮಾಡುತ್ತೆ, ನಿಮ್ಮ ಔರನ ಡ್ಯಾಮೇಜ್ ಮಾಡುತ್ತೆ. ಆ ವಿಷಯದಿಂದ ಯಾರು ಕೂಡ ನಿಮ್ ಕಡೆ ಅಟ್ರಾಕ್ಟ್ ಆಗಲ್ಲ. ಏನಾದ್ರೂ ನೀವು ನಿಮ್ ಐಡೆಂಟಿಟಿನ ಬಿಟ್ಟು ಬೇರೆ ಯಾರ್ದೋ ತರ ಆಗಕ್ಕೆ ಟ್ರೈ ಮಾಡ್ತಿದ್ರೆ, ನಿಮ್ಮನ್ನ ನೀವು ಬದಲಾಯಿಸ್ಕೊಂಡು ಬೇರೆ ಯಾರನ್ನೋ ಇಂಪ್ರೆಸ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ರೆ, ಏನ್ ಬೇಕಾದ್ರೂ ಮಾಡಿ, ಆದ್ರೆ ನಿಮ್ದೇ ಆದ ಒಂದು ಗುರ್ತನ್ನ ಕಳ್ಕೊಂತೀರಾ. ಸೊ ಅಂಡ್ ಯಾರನ್ನು ಕೂಡ ಇಂಪ್ರೆಸ್ ಮಾಡಕ್ಕೂ ಆಗಲ್ಲ. ಸೊ ಇದ್ರ ಸಲುವಾಗಿ ನೀವು ಹೆಂಗೆ ಇರಿ, ನಿಮ್ಮನ್ನ ನೀವು ಆನ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಒಪ್ಕೊಳ್ಳಿ, ಬೆಟರ್ ಆಗಿ ಮಾಡ್ಕೊಳ್ಳಿ, ತನ್ನನ್ನು ತಾನು ಇಂಪ್ರೂವ್ ಮಾಡ್ಕೊಳಕ್ ಟ್ರೈ ಮಾಡಿ. ಬೇರೆ ಯಾರನ್ನು ಇಂಪ್ರೆಸ್ ಮಾಡೋ ಬದಲು ನಿಮ್ಮನ್ನ ನೀವು ಆ ತರ ಮಾಡ್ಕೊಳ್ಳಿ. ಬೇರೆಯವರು ನಿಮ್ಮಿಂದ ಇಂಪ್ರೆಸ್ ಆಗ್ಬೇಕು, ಜನ ನಿಮ್ ಬಗ್ಗೆ ಮಾತಾಡ್ಬೇಕು, ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕು. ಸೊ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಆ ತರ ಮಾಡಿ. ಈ ವಿಷಯ ನಿಮ್ಮ ಔರನ ಎಷ್ಟು ಪವರ್ಫುಲ್ ಆಗಿ ಮಾಡುತ್ತೆ ಅಂದ್ರೆ ಪ್ರತಿಯೊಬ್ರು ಕೂಡ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾರೆ, ಪ್ರತಿಯೊಬ್ರು ಕೂಡ ನಿಮ್ಮನ್ನ ಪಡ್ಕೊಳ್ಬೇಕು ಅಂತಾರೆ. ನಿಮ್ ಎನರ್ಜಿ ಬೇರೆಯವ್ರನ್ನ ಇಂಪ್ರೆಸ್ ಮಾಡುತ್ತೆ. ಸೊ ನೀವು ಯಾವುದೇ ಒಂದು ಪ್ಲೇಸ್ ಅಲ್ಲಿ ಹೋಗಿ ಪ್ರತಿಯೊಬ್ರು ದೃಷ್ಟಿನೂ ನಿಮ್ಮ ಮೇಲೆ ಇರುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದೀರಾ ಅಂದ್ರೆ ನಿಮ್ಗೆ ಬದಲಾಗಬೇಕು ಅಂತ ತುಂಬಾ ಆಸೆ ಇದೆ ಅನ್ಸುತ್ತೆ. ಸೊ ಈ 5 ಪಾಯಿಂಟ್ ಅಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.